ಅಟ್ರಾಸಿಟಿ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವ ಶಾಸಕ ಮುನಿರತ್ನ ಅವರ ಮತ್ತು ವೇಲು ನಾಯ್ಕರ್ ನಡುವೆ ನಡೀತಾ ಇರುವಂಥ ಜಗಳ ಇದು. ಅರೆಸ್ಟ್ ಆಗಿದೆ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ಎಲ್ಲವೂ ಫೈನ್. ಆದರೆ ಈ ವೇಲು ನಾಯ್ಕರು ಮತ್ತು ಮುನಿರತ್ನ ಅವರಿಬ್ಬರ ನಡುವಿನ ದ್ವೇಷಕ್ಕೆ ಏನು ಕಾರಣ? ಹೇಳಿಕೆಯಲ್ಲಿ ಮುನಿರತ್ನ ಹೇಳ್ತಾರೆ ಅವರೆಲ್ಲ ನನ್ನ ಜೊತೆಗೆ ಇದ್ದವರೇ, ಆದರೆ ಈಗ ಉಂಡ ಮನೆಗೆ ಎರಡು ಬಗ್ದಿದ್ದಾರೆ ಅಂತ. ಹಾಗಾದ್ರೆ ಯಾಕೆ ತೊಡೆ ತಟ್ಟಿದ್ರು ಮುನಿರತ್ನ ವಿರುದ್ಧ? ತಮ್ಮ ಆಪ್ತನೇ ತೊಡೆ ತಟ್ಟದ್ನಲ್ಲ, ಯಾವ ಕಾರಣಕ್ಕೆ? 20 ವರ್ಷಗಳಿಂದ ವೇಲು ನಾಯ್ಕರ್ ಶಿಷ್ಯ ಆಗಿದ್ದ ಇದೇ ಮುನಿರತ್ನ ಅವರಿಗೆ. ಅದೇ ವೇಲು ನಾಯ್ಕರ್ ಇದೇ ಮುನಿರತ್ನ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಯಾಕೆ, ಏನು ಮುನಿರತ್ನ ಮತ್ತು ವೇಲು ನಾಯ್ಕರ್ ನಡುವಿನ ದ್ವೇಷಕ್ಕೆ ಕಾರಣ ಏನು? ವೇಲು ನಾಯ್ಕರ್ ಮತ್ತು ಮುನಿರತ್ನ ಅವರ ನಡುವಿನ ಸಂಬಂಧ ಏನಾಗಿತ್ತು? ಇವರಿಬ್ಬರು ಹೇಗಿದ್ರು? ಈ ಹಿಂದೆ MLA ಟಿಕೆಟ್ ಕೊಡಿಸ್ತೀನಿ ವೇಲು ನಾಯ್ಕರ್ಗೆ ಅಂತ ಹೇಳಿ ಮುನಿರತ್ನ ಮಾತು ಕೊಟ್ಟಿದ್ರಂತೆ. ಅವರ ಮಾತನ್ನು ನಂಬಿಕೊಂಡು ಕೋಟಿ ಕೋಟಿ ಖರ್ಚು ಮಾಡಿದ್ರಂತೆ ಈ ವೇಲು. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ವೇಲು ನಾಯ್ಕರ್ಗೆ ಆಶ್ವಾಸನೆ ಕೊಟ್ಟಿದ್ರಂತೆ ಮುನಿರತ್ನ. ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರು. ಆದರೆ ಮುನಿರತ್ನ ಅವರ ಮಾತು ಕೇಳಿ ವೇಲು ನಾಯ್ಕರ್ ಮೋಸ ಹೋಗ್ತಾರೆ. ಬಂಗಾರಪೇಟೆ ಅಥವಾ KGF ಕ್ಷೇತ್ರದ ಟಿಕೆಟ್ ಕೊಡಿಸ್ತೀನಿ ನಿನಗೆ ಅಂತ ಹೇಳಿದ್ರು. ಗುರುವಿನ ಮಾತು ಕೇಳಿ KGF ನಲ್ಲಿ ಪ್ರಚಾರ ಮಾಡಿದ್ದ ಈ ವೇಲು ನಾಯ್ಕರು. ಅದಲ್ಲದೆ ತೆಲಂಗಾಣ, ಆಂಧ್ರ, ತಮಿಳುನಾಡಿನಲ್ಲಿ ಮುನಿರತ್ನ ಅವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಓಡಾಡಿ ಅಂತಂದಿದ್ರಲ್ಲ, ಅವಾಗ ಮುನಿರತ್ನ ಅವರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಂಡು ಚುನಾವಣಾ ಉಸ್ತುವಾರಿಯಾಗಿದ್ದ ಮುನಿರತ್ನ ಅವರನ್ನ ದುಡ್ಡಿನ ಮೂಲಕ ಬೆಂಬಲಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ BJPಯಿಂದ ಟಿಕೆಟ್ ಕೊಡಿಸೋದಕ್ಕೆ ಮುನಿರತ್ನಂಗೆ ಸಾಧ್ಯ ಆಗಿರಲಿಲ್ಲ. ಮುನಿರತ್ನ ಮಾತು ಕಟ್ಕೊಂಡು ನಾನು MLA ಟಿಕೆಟ್ ಸಿಗುತ್ತೆ ಅನ್ಕೊಂಡು ಕೋಟಿ ಕೋಟಿ ಖರ್ಚು ಮಾಡಿಕೊಂಡು ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಇನ್ನೇನ್ರಿ ಆಗಬೇಕು? ಅದೇ ಆಗಿದೆ ವೇಲು ನಾಯ್ಕರ್ಗೆ. ಸಾಮಾನ್ಯವಾಗಿ ಗುರು 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 ಅನ್ಕೊಂಡು ಹೇಳ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ರು ನನಗೆ ಅನ್ನೋದು ಆತನ ಮನಸ್ಸಲ್ಲಿ ಬಂದಿದೆ. ಇದೇ ಮುನಿರತ್ನನ ಮಾತು ಕೇಳಿಕೊಂಡು ಕೋಟಿ ಕೋಟಿ ಖರ್ಚು ಮಾಡಿ ಅಷ್ಟು ಹಣ ಕಳ್ಕೊಂಡು ನಾನು ಮೋಸ ಹೋಗಿದ್ದೀನಿ ಅಂತ ನಾಯ್ಕರಿಗೆ ಗೊತ್ತಾಗುತ್ತೆ. ನೋಡಿ, ಅದೇ ವೇಲು ನಾಯ್ಕರ್ ಅಂತಂದ್ರೆ ಯಾರು? ಇದೇ ವ್ಯಕ್ತಿ ಈಗ ದೂರು ಕೊಟ್ಟಿರೋದು. ಒಂದು ಕಾಲದಲ್ಲಿ ಮುನಿರತ್ನ ಅವರ ರೈಟು ಲೆಫ್ಟಲ್ಲಿದ್ದರು. ಒಂದು ಕಾಲದಲ್ಲಿ ಬಹಳ ಆಪ್ತರು. ಅವ್ರ ಗುರು, ಇವ್ರ ಶಿಷ್ಯ. ಆ ಗುರು ಮತ್ತು ಶಿಷ್ಯನ ನಡುವಿನ ಈ ಸಂಬಂಧ ಸಂಪೂರ್ಣ ಹಾಳಾಗಿ ಹೋಗುತ್ತೆ ಒಂದು ಟಿಕೆಟ್ ವಿಚಾರಕ್ಕೆ. KGF ಅಥವಾ ಬಂಗಾರಪೇಟೆ ಟಿಕೆಟ್ ಕೊಡಿಸ್ತೀನಿ ಅಂದಿದ್ದು ವೇಲು ನಾಯ್ಕರ್ ಏನು ಮಾಡ್ತಾನೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರೆ. ಅಲ್ಲಿನ ಚುನಾವಣೆಗೆ ಓಡಾಡೋದು, ನಾನೇ ಅಭ್ಯರ್ಥಿ ಅಂದ್ಕೊಂಡು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ, ಭರವಸೆಯಲ್ಲಿ ಹೋಗೋದು, ಅಥವಾ ಹಿಂದೂ ಪರ ಸಂಘಟನೆಗಳು ಅಥವಾ ಹಿಂದೂ ಪರ ಯಾರಿಗಾದರೂ ನೋವಾಗಿದ್ರೆ ಅವ್ರ ಮನೆಗೆ ಹೋಗೋದು, ಏನಾದರೂ ಕೋಮುಗಲಭೆಯಿಂದ ಮಗದೊಂದಾಗಿದ್ರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದು. ಲಿಟ್ರಲ್ BJP ನಾಯಕರುಗಳೇನು ಮಾಡ್ತಾರಲ್ವಾ, BJPಯ ನಿಯೋಗ ಭೇಟಿ, ಅಲ್ಲಿ ಭೇಟಿ, ಇಲ್ಲಿ ಭೇಟಿ ಅಂತ ಆ ನಿಯೋಗಗಳನ್ನು ಕಟ್ಕೊಂಡು ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ದುಡ್ಡು ಕೊಟ್ಟು ಬರ್ತಾ ಇದ್ದ ವೇಲು ನಾಯ್ಕರು. ಆದರೆ ಅಷ್ಟೆಲ್ಲ ದುಡ್ಡು ಕೊಡ್ತಾ ಇದ್ದಿದ್ದು ತನಗೆ MLA ಸೀಟ್ ಸಿಗುತ್ತೆ ಅನ್ನೋ ನಂಬಿಕೆನಲ್ಲಿ. MLA ಸೀಟ್ ಸಿಗುತ್ತೆ ಅಂತ ದುಡ್ಡು ಖರ್ಚು ಮಾಡಿರೋ ವೇಲು ನಾಯ್ಕರ್ಗೆ MLA ಸೀಟ್ ಕೊಡಿಸೋದ್ರಲ್ಲಿ ಮುನಿರತ್ನ ವಿಫಲರಾಗ್ತಾರೆ. ಮುನಿರತ್ನ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗಲಿಲ್ವೋ ಅಥವಾ ಕೊಡಿಸ್ಲಿಲ್ವೋ ಗೊತ್ತಿಲ್ಲ. ಬಟ್ ವೇಲು ನಾಯ್ಕರಿಗೆ ಟಿಕೆಟ್ ಅಂತೂ ಸಿಗಲಿಲ್ಲ. ಸಾಮಾನ್ಯವಾಗಿ ಆಕ್ರೋಶ, ಅಷ್ಟು ದುಡ್ಡು ಖರ್ಚು ಮಾಡಿದೆ ನನಗೆ ಟಿಕೆಟ್ ಕೊಡಿಸಿಲ್ಲ ಅನ್ನುವ ಆಕ್ರೋಶದಿಂದ ಮುನಿರತ್ನ ವಿರುದ್ಧ ತಿರುಗಿ ಬೀಳ್ತಾರೆ ಇದೇ ವೇಲು ನಾಯ್ಕರ್. ತಿರುಗಿ ಬಿದ್ದ ಮೇಲೆ ಏನೇನಾಯಿತು? ಇವತ್ತಿನ ಈ ಘಟನೆಗೆ ಕೊನೆಯ ಟೈಮಲ್ಲಿ ಇಂಥ ಒಂದು ಘಟನೆಯಲ್ಲಿ ಮುನಿರತ್ನ ಅರೆಸ್ಟ್ ಆಗೋವರೆಗೂ ಆ ವೈಷಮ್ಯ, ಆ ದ್ವೇಷ ಕಂಟಿನ್ಯೂ ಆಯಿತು ಅನ್ನೋದು ಸ್ಪಷ್ಟ. ವೇಲು ನಾಯ್ಕರ್ ಮತ್ತು ಮುನಿರತ್ನ ಈ ಹಿಂದೆ ಗುರು ಶಿಷ್ಯರಂತಿದ್ದವರು ಈಗ ಒಬ್ಬರು ಆರೋಪಿ, ಇನ್ನೊಬ್ಬರು ದೂರುದಾರರಾಗಿದ್ದಾರೆ. ಅದೇ ಪ್ರಕರಣದಲ್ಲಿ ಮುನಿರತ್ನ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ ಅಟ್ರಾಸಿಟಿ ಕೇಸ್ನಲ್ಲಿ. ಟಿಕೆಟು ಇಲ್ಲ, ಹಣವೂ ಇಲ್ಲ ಅನ್ನೋ ರೀತಿಯಲ್ಲಿ ವೇಲು ನಾಯ್ಕರ್ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾರೆ. ಆ ಕಡೆ ಪಾಲಿಕೆ ಎಲೆಕ್ಷನ್ ನಿಲ್ಲೋಣ ಅಂತಂದ್ರೆ ಪಾಲಿಕೆ ಎಲೆಕ್ಷನ್ ನಡೀತಿಲ್ಲ BBMPದು. ಅಲ್ಲಿ ಟಿಕೆಟು ಕೊಟ್ಟಿಲ್ಲ, ಹಣ ಕಳ್ಕೊಂಡಾಯ್ತು. ಆಯ್ತು ಸರ್, ಇಷ್ಟೆಲ್ಲ ಆಯ್ತು, ಸ್ವಲ್ಪ ಹಣ ಆದರೂ ವಾಪಸ್ ಕೊಡಿ ಅಂತ ವೇಲು ನಾಯ್ಕರ್ ಬೇಡಿಕೆ ಇಡ್ತಾನೆ. ಹಣ ವಾಪಸ್ ಕೇಳಿದ್ದು ಮುನಿರತ್ನ ಅವ್ರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಿಂದಿಸಿ ದೂರ ತಳ್ಳಿಬಿಡ್ತಾರೆ. ನಾನು ಹಿಂದೆ ಓಡಾಡ್ತಿದ್ದವನು ನನ್ನ ಪಕ್ಕದಲ್ಲಿ ಬಂದು ಕೂರೋದಕ್ಕೆ ಬಿಟ್ಟರೆ ಕೂರ್ತೀನಿ ಅಂತಂದರೆ ಬಿಟ್ಬಿಡ್ತೀನಾ? ಇದು ಸಾಧ್ಯನಾ? ಗುರುನೇ, ಶಿಷ್ಯ ಯಾವತ್ತಿದ್ರು ಗುಲಾಮನೇ ಅಂತ ವೇಲು ನಾಯ್ಕರನ್ನು ತೀವ್ರವಾಗಿ ಕಿಚಾಯಿಸಿ ಶಾಸಕ ಮುನಿರತ್ನ ಕಳಿಸಿರ್ತಾರೆ. ಹಾಗಾಗಿ ಮುನಿರತ್ನ ಮೇಲೆ ವೇಲು ನಾಯ್ಕು ಫುಲ್ಲು ಗರಂ ಆಗಿರ್ತಾರೆ. ಏನಾದರೂ ಮಾಡಬೇಕು ಇವ್ರಿಗೆ, ಹೆಂಗೆ ಇವ್ರನ್ನ ತಗಲಾಕ್ಸ್ಬೇಕು ನೋಡ್ತೀನಿ ಅನ್ನೋ ರೀತಿಯಲ್ಲೇ ಕಾಲ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ನಿಮಗೆ ಸ್ಟೋರಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಟಿಕೆಟ್ ಕೊಡಿಸ್ತೀನಿ ಅಂದ್ಕೊಂಡು ಟಿಕೆಟು ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿರೋ ವೇಲು ನಾಯ್ಕರು ಕೊನೆಗೆ ಬಂದು ದುಡ್ಡು ಕೊಡು ವಾಪಸ್ಸು, ನಾನು ಸ್ವಲ್ಪ ದುಡ್ಡಾದರೂ ವಾಪಸ್ ಕೊಡಿ ಅಂತಂದಾಗ ಹೋಗೋ ಗುರುನೇ, ಶಿಷ್ಯನೇ, ಹಿಂದೆ ಓಡಾಡ್ಕೊಂಡಿದ್ಯಾ, ಪಕ್ಕದಲ್ಲಿ ಬಂದು ಕೂರ್ತೀಯಾ ಅಂತ ಫುಲ್ಲು ಕಿಚಾಯಿಸ್ಬಿಟ್ಟಿದ್ದಾರೆ ಸಿನಿಮಾ ಸ್ಟೈಲಲ್ಲಿ.
ಹಾಗಾಗಿ ವೇಲು ನಾಯ್ಕರ್ ಫುಲ್ಲು ಉರ್ಕೊಂಡು ಇವತ್ತಿನ ಈ ಕೇಸು, ಇವತ್ತಿನ ಈ ಪ್ರಕರಣ, ಇಲ್ಲಿ ನೀವು ಮಾತಾಡೋ ಹಂತಕ್ಕೆ ಈ ಪ್ರಕರಣವನ್ನು ನಿಲ್ಲಿಸಿದ್ದಾರೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ವೇಲು ನಾಯ್ಕರ್ ಮತ್ತು ಮುನಿರತ್ನ ಕುರಿತಾದಂಥ ಹಲವು ಕಥೆಗಳು, ಕಹಾನಿಗಳು, ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಮುನಿರತ್ನ ವೇಲು ನಾಯ್ಕರು ಏನು ಸಂಬಂಧ, ಹೇಗಿದ್ರು, ಈಗ ಹಿಂಗಾಗೋದಕ್ಕೆ ಏನು ಕಾರಣ ಶಶಿ? ಪ್ರಮುಖದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಾರು ಕೂಡ ಶತ್ರುರಲ್ಲ ಮಿತ್ರರಲ್ಲ ಅನ್ನೋದು ಎಲ್ಲರೂ ಕೂಡ ಕಂಡಿರೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರನ್ನಾದ್ರೂ ಒಬ್ಬ ಗುರುವಿನನ್ನ ಸೋಲಿಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಕೆಡ್ಡಾಗೆ ತಲಿಸ್ಬೇಕಂತಂದ್ರೆ ಅವರಿಗೆ ಪಕ್ಕಾ ಆಪ್ಷನ್ ಇರೋದು ಏನಂತಂದ್ರೆ ಅವರ ಆಪ್ತರು ಮತ್ತೆ ಅದ್ರ ಜೊತೆ ಅವರ ಶಿಷ್ಯಂದ್ರು. ಹಾಗಾಗಿ ಆ ಗುರುವನ್ನ ಸೋಲಿಸಬೇಕಾದ್ರೆ ಶಿಷ್ಯಂದ್ರಿಂದಲೇ ಕಾರಣ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಅವರ ಪ್ಲಸ್ಸು ಗೊತ್ತಿರುತ್ತೆ, ಮೈನಸ್ಸು ಗೊತ್ತಿರುತ್ತೆ, ಒಳ್ಳೆ ಕೆಲಸ ಮಾಡಿದ್ರು ಗೊತ್ತಿರುತ್ತೆ, ಕೆಟ್ಟ ಕೆಲಸ ಮಾಡಿದ್ರು ಕೂಡ ಗೊತ್ತಿರುತ್ತೆ. ಅದ್ರ ಜೊತೆ ಏನಾದ್ರೂ ಸಹಾಯ ಮಾಡಿದ್ರು ಕೂಡ ಎಲ್ಲರೂ ಕೂಡ ಅವರ ಆಪ್ತರು ಮತ್ತೆ ಅವರ ಶಿಷ್ಯಂದ್ರಿಗೆ ಎಲ್ಲವನ್ನೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಗುರುವನ್ನ ಎಲ್ಲಾದ್ರೂ ಕೆಡ್ಡಾಗಿ ತಳ್ಳಬೇಕಾದ್ರೆ ಒಂದು ಕಾರಣ ಸಿಕ್ಲಿ ಅಂತ ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಕೂಡ ಇವತ್ತು ವೇಲು ನಾಯ್ಕ ಮತ್ತೆ ಮುನಿರತ್ನಮಗೆ ಆಗಿರುವಂತಹ ಸಂಘರ್ಷ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ 2018, 2019ರಲ್ಲಿ ಇಡೀ ದೇಶಾದ್ಯಂತ ಕೊರೋನಾ ಸಂಕಷ್ಟ ಇತ್ತು. ಆಗ ಇಡೀ ದೇಶನೂ ಕೂಡ ಕೊರೋನಾನ ಯಾವ ರೀತಿಯಾಗಿ ಎದುರಿಸಬೇಕಂತ ಕಾಯ್ತಿದ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆಪರೇಷನ್ ಕಮಲ ನಡೀತು. ಅದು BS ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಆಗ ಕಾಂಗ್ರೆಸ್ನ ಒಂದಷ್ಟು ಶಾಸಕರು, JDS ನ ಒಂದಷ್ಟು ಶಾಸಕರು, 17 ಜನ ಶಾಸಕರು ಏನ್ ಪಕ್ಷವನ್ನ ತೊರೆದು ಆಪರೇಷನ್ ಕಮಲ ಮಾಡೋ ಮುಖಾಂತರ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಆ ಬಿಜೆಪಿ ಸೇರ್ಪಡೆ ಆದಂತ ಕೆಲವೊಂದಷ್ಟು ಶಾಸಕರ ಜೊತೆ ಇದ್ದಂತ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅವರ ಬೆಂಬಲಿಗರು ಕೂಡ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಪಕ್ಷವನ್ನ ಬಿಟ್ಟು ಅವರ ನೆಚ್ಚಿನ ಶಾಸಕರ ಜೊತೆ ಕೂಡ ಹೋಗ್ತಾರೆ. ಆ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಕೇಳಿದಂತ ಟಿಕೆಟ್ ಅನ್ನ ಕೊಡ್ತೇವೆ, ನಿಮ್ಗೆ ಕೇಳಿದಂತ ಭರವಸೆಯನ್ನು ಕೊಡ್ತೇವೆ ಅಂತ ಹೇಳಿ ಶಿಷ್ಯಂದ್ರು ಕೂಡ ಒಂದಷ್ಟು ಮಾತನ್ನು ಕೊಡೋದು, ಅದೇ ರೀತಿಯಲ್ಲಿ ಕೂಡ ಒಂದಷ್ಟು ಭರವಸೆಯನ್ನು ಕೊಡೋದು ಸಹಜ. ಅದೇ ರೀತಿಯಲ್ಲೂ ಕೂಡ 2023ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ವೇಲು ನಾಯ್ಕರು ಕೂಡ KGF ಇಲ್ಲ ಅಂತಂದ್ರೆ ಬಂಗಾರಪೇಟೆಯಲ್ಲಿ ನಿನಗೆ ಟಿಕೆಟ್ ಅನ್ನ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಮುನಿರತ್ನ ಅವರು ಕೂಡ ಬಹಿರಂಗವಾಗಿ ಕೂಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ BS ಯಡಿಯೂರಪ್ಪನವರು ಅವ್ರ ಹತ್ರ ಕೂಡ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಅದ್ರ ಜೊತೆ ಕೋಲಾರ ಉಸ್ತುವಾರಿ ಸಚಿವರಾಗಿದ್ದಂತ ಡಾಕ್ಟರ್ K ಸುಧಾಕರ್ ಅವರು ಅವ್ರ ನೇತೃತ್ವದಲ್ಲೂ ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ರು. ಮತ್ತೆ ಕೋಲಾರದ ಉಸ್ತುವಾರಿ ಕೂಡ ಆಗ ಮುನಿರತ್ನ ಅವರು ಕೂಡ ಆಗಿದ್ರು. ಹೀಗಾಗಿ ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೇನೆ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.